ಸ್ನೇಹಿತರೆ, ನೀವು ಈಗಾಗಲೇ ಈ ಒಂದು 3D ಇಮೇಜನ್ನು ನಿಮ್ಮ ಒಂದು ಮೊಬೈಲಲ್ಲಿ ಕ್ರಿಯೇಟ್ ಮಾಡಿರ್ತೀರ. ನಿಮ್ಮೊಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಈ ರೀತಿ 3D ಇಮೇಜನ್ನು ನೀವು ಈಗಾಗಲೇ ಕ್ರಿಯೇಟ್ ಮಾಡಿರ್ತೀರ. ಈ ಒಂದು 3D ಫೋಟೋವನ್ನು ಸ್ನೇಹಿತರೆ ವಿಡಿಯೋ ಆಗಿ ಕೂಡ ಕನ್ವರ್ಟನ್ನು ಮಾಡ್ಬೋದು. ನೀವೀಗ ಡಿಸ್ಪ್ಲೇ ಮೇಲೂ ಕೂಡ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಒಂದು 3D ಫೋಟೋವನ್ನು 3D ವಿಡಿಯೋ ಆಗಿ ಕನ್ವರ್ಟನ್ನು ಮಾಡಿದ್ದೇನೆ. ನೀವು ಕೂಡ ಸ್ನೇಹಿತರೆ ಈ ಒಂದು 3D ಫೋಟೋವನ್ನು ಫ್ರೀಯಾಗಿ ವಿಡಿಯೋ ಆಗಿ ಕನ್ವರ್ಟನ್ನು ಮಾಡ್ಬೋದು. ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂತಹ ಬ್ರೌಸರ್ನ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಓಪನ್ ಆದಮೇಲೆ ಸರ್ಚಲ್ಲಿ ಪಿಕ್ಸ್ವರ್ಸ್ AI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ಇಲ್ಲಿ ಮೊದಲನೇ ಒಂದು ವೆಬ್ಸೈಟು ಪಿಕ್ಸ್ವರ್ಸ್ AI ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ, ನೀವು ಇಲ್ಲಿ ಮೊದಲಿಗೆ ನಿಮ್ಮೊಂದು ಜಿಮೇಲ್ ಅಕೌಂಟನ್ನು ನೀಡಿ ಈ ಒಂದು ಪಿಕ್ಸ್ವರ್ಸಲ್ಲಿ ಲಾಗಿನನ್ನು ಆಗಬೇಕು. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ನೀವು ನಿಮ್ಮ ಗೂಗಲ್ ಅಕೌಂಟ್ ಮೂಲಕ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ನಿಮ್ಮೊಂದು ಜಿಮೇಲ್ ಅಕೌಂಟನ್ನು ಆ್ಯಡ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ ಸ್ನೇಹಿತರೆ ಟ್ಯಾಂಪ್ಲೇಟ್ಸ್ ಅಂತ ಇರುತ್ತೆ. ಈ ಒಂದು ಟ್ಯಾಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರಲ್ಲಿ 3D ಫ್ಯಾಕ್ಟ್ರಿ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಇಮೇಜನ್ನು ಅಪ್ಲೋಡ್ ಮಾಡಬೇಕು. ನೀವು ಆಲ್ರೆಡಿ 3D ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಜನರೇಟ್ ಮಾಡಿರ್ತೀರ. ಆ ಒಂದು ಇಮೇಜನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾನು ಇಮೇಜನ್ನು ಅಪ್ಲೋಡ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ. ಈ ಒಂದು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ವಿಡಿಯೋ ಕ್ರಿಯೇಟ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ, ಇದೀಗ 3D ವಿಡಿಯೋ ಕ್ರಿಯೇಟ್ ಆಗಿದೆ. ಸೊ ಈಗ ನಾನು ಈ ಒಂದು ವಿಡಿಯೋನ ಓಪನ್ ಮಾಡ್ತೇನೆ. ಆನಂತರ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರದಲ್ಲಿ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಮೊದಲಿಗೆ. ಸೊ ಈಗ ವಿಡಿಯೋ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಆನಂತರ ನೀವು ಈ ಒಂದು ವಿಡಿಯೋನ ವಾಟ್ಸಪ್ ಅಥವಾ ಬೇರೆ ಒಂದು ಆ್ಯಪ್ಗೆ ನೀವು ಇಲ್ಲಿ ಶೇರನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಗ್ಯಾಲರಿಯಲ್ಲಿ ಸೇವ್ ಆಗಲ್ಲ. ಇದು ನೀವು ವಾಟ್ಸಪ್ ಮೂಲಕ ನಿಮ್ಮ ಒಂದು ನಂಬರ್ಗೆ ಸೆಂಡ್ ಮಾಡಿ ಅಥವಾ ಬೇರೆ ಒಂದು ಆ್ಯಪಲ್ಲಿ ನೀವು ಈ ಒಂದು ವಿಡಿಯೋನ ಸೇವ್ ಮಾಡಿ. ನಾನು ವಾಟ್ಸಪ್ ಮೂಲಕ ಶೇರ್ ಮಾಡ್ಕೋತೇನೆ. ಸ್ನೇಹಿತರೆ, ನೀವು ಇಲ್ಲಿ ಈ ಒಂದು ವಿಡಿಯೋನ ವಾಟ್ಸಪ್ ಮೂಲಕನೂ ಕೂಡ ಶೇರ್ ಮಾಡ್ಕೋಬೋದು. ಇಲ್ಲಿ ಶೇರ್ ಮಾಡಿದರೆ ನೀವು ಆ ವಿಡಿಯೋನ ಡೈರೆಕ್ಟಾಗಿ ಆನಂತರ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು. ಅಥವಾ ನೀವು ಇಲ್ಲಿ ಬೇರೆ ಆ್ಯಪ್ ಅಂದರೆ ಎಡಿಟಿಂಗ್ ಆ್ಯಪ್ ಇರುತ್ತಲ್ಲ, VN ಇರ್ಬೋದು, ಕ್ಯಾಪ್ಕಟ್ಟು, ಯಾವುದೇ ಒಂದು ಆ್ಯಪ್ಗೆ ನೀವು ಇಲ್ಲಿ ಡೈರೆಕ್ಟಾಗಿ ಶೇರ್ ಮಾಡಿನೂ ಕೂಡ ಆ ಒಂದು ವಿಡಿಯೋನ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು 3D ಇಮೇಜನ್ನು 3D ವಿಡಿಯೋ ಆಗಿ ಕನ್ವರ್ಟನ್ನು ಮಾಡ್ಬೋದು ಫ್ರೀಯಾಗಿ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.